ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಸೊ ದೇವತೆಗಳಲ್ಲಿ ಎರಡು ಭಾಗ, ಸಾಂಶರು ನಿರಂಶರು ಅಂಥೇಳಿ. ಸಾಂಶರು ಅಂದರೆ ಸಾಕ್ಷಾತ್ ಬ್ರಹ್ಮದೇವರಿಂದ ಹಿಡ್ಕೊಂಡು ಕರ್ಮದ ದೇವತೆಯ ಕರ್ಮಾಭಿಮಾನಿ ಪುಷ್ಕರನವರೆಗೆ ಇರತಕ್ಕಂಥವರೆಲ್ಲರೂ ಸಾಂಶರೇ. ಆ ನಂತರದಲ್ಲಿರುವ ಅಜಾನದ ದೇವತೆಗಳು, ಚಿರಪಿತೃಗಳು ಮೊದಲಾದವರು ಮಾನುಷೋತ್ತಮರವರೆಗೆ ಇರತಕ್ಕಂಥವರೆಲ್ಲರೂ ಕೂಡ ನಿರಂಶರು. ನಿರಂಶರಾದ ಜೀವಿಗೆ ಒಂದು ಕಡೆ ಇದ್ದರೆ ಒಂದೇ ಕಡೆ ಇರ್ತಾರೆ, ಮತ್ತು ಅವರು 2-3 ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಂಶರಾದ ದೇವತೆಗಳು ಎಲ್ಲ ಕಡೆ ಏಕಕಾಲದಲ್ಲಿ ಸಾವಿರ ರೂಪಗಳಿಂದ ವ್ಯಾಪಿಸಿರ್ತಾರೆ. ಇಲ್ಲಿ ಅಂಶ ಎಂಬುದಕ್ಕೊಂದು ಅರ್ಥ, ಕೋಶಕಾರರು ಹೇಳ್ತಾರೆ, ಅಂಶ ಶಬ್ದಕ್ಕೆ ಪಾಲು, ಭಾಗ. ಒಂದು ವಸ್ತು ಇರ್ತದೆ, ಬೆಲ್ಲದ ಒಂದು ಉಂಡೆ ಇರ್ತದೆ. ಆ ಬೆಲ್ಲದ ಉಂಡೆಯಲ್ಲಿ ಒಂದು ಸ್ವಲ್ಪ ಭಾಗ ತೆಗೆದ್ರೆ ಅದೇನಾಗ್ತದೆ, ಆ ಬೆಲ್ಲದ ಉಂಡೆಯ ಒಂದು ಭಾಗ ಇದು ಪಾಲು ಅಂತಂತಾರೆ. ಹಾಲು 1 ಲೀಟ್ರ್ ಹಾಕಿಕೊಂಡು ಅದರಲ್ಲಿ ಒಂದು 100 ಗ್ರಾಮ್ ತೆಗೆದ್ರೆ 1 ಲೀಟ್ರ್ನಲ್ಲಿರುವ ಭಾಗನೇ ಈ 100 ಗ್ರಾಮಿನ ಹಾಲು ಅಂಥೇಳಿ. ಹಾಗೆ ಪಾಲು ಎಂಬ ಅರ್ಥ ಅಂಶಕ್ಕೆ, ಒಂದು ವಸ್ತುವಿನ ಭಾಗ ಅಂತ ಒಂದು ಅರ್ಥ. ಅಂಶೋ ವಿಭಾಜನೆ ಪ್ರೋಕ್ತಃ ಏಕದೇಶೇಪಿ ವಸ್ತುನಃ, ಇದು ಹೈಮಕಾರ ಹೇಳಿರ್ತಕ್ಕಂಥ ಮಾತು. ಅವಯವ, ಅಂಶ ಎಂಬುದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಅವಯವ, ಶರೀರದ ಒಂದು ಭಾಗ, ಇವೆಲ್ಲವೂ ಕೂಡ ಅಂಶ ಅಂತ ಕರೆಸ್ಕೊಳ್ತವೆ. ಮತ್ತು ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲರೂ ಸಾಂಶರೇ ಅಲ್ವಾ. ಇವರು ಎಲ್ಲರಿಗೂ ಒಂದೇ ರೀತಿ ಇರ್ತದೆ. ಇಲ್ಲಿ ಒಂದು ಚಿಂತನೆ ಪ್ರಧಾನವಾಗಿ ಮಾಡಬೇಕು. ಯಾವುದು? ಚತುರ್ಮುಖ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಲಾತವ್ಯ, ನಂತರದಲ್ಲಿರ್ತಕ್ಕಂಥ 198 ಜನ ಋಷಿಗಳು ಏನಿದ್ದಾರಲ್ಲ, ಇವರೆಲ್ಲರೂ ಕೂಡ ಸಾಂಶರೇ. ಆದರೆ ಗರುಡ, ಶೇಷ, ರುದ್ರರಿದ್ದಾರಲ್ಲ, ಇವರು ಸಾಂಶರೇ. ಇವರಿಗೆ ಏನು ವ್ಯತ್ಯಾಸ ಅಂತಂದರೆ, ಬ್ರಹ್ಮದೇವರು ಅಂದರೆ ವಾಯುದೇವರು, ಬ್ರಹ್ಮದೇವರು ಅವತಾರ ಮಾಡೋದಿಲ್ಲ, ಆದರೆ ಎಲ್ಲ ಕಡೆ ಇರ್ತಾರೆ. ನಮ್ಮ ದೇಹದಲ್ಲಿ ಪ್ರಾಣಕ್ಕೆ ಅಭಿಮಾನಿಗಳಾಗಿ, ಜೀವಕ್ಕೆ ಅಭಿಮಾನಿಗಳಾಗಿ ಬ್ರಹ್ಮದೇವರು ಇರ್ತಾರೆ. ಆದರೆ ವಾಯುದೇವರು ಅವತಾರ ಮಾಡಿದ್ದಾರಲ್ಲ, ಹನುಮಂತನಾಗಿ ಅವತಾರ ಮಾಡಿದರು, ಭೀಮಸೇನನಾಗಿ ಅವತಾರ ಮಾಡಿದರು, ಮಧ್ವಾಚಾರ್ಯನಾಗಿ ಅವತಾರ ಮಾಡಿದರು. ಆಗ ಮೂಲ ರೂಪ ವಾಯುದೇವರಿಗೆ ಎಷ್ಟು ಶಕ್ತಿ ಅದೋ, ಎಷ್ಟು ಜ್ಞಾನ ಅದೋ, ಅಷ್ಟೇ ಜ್ಞಾನ, ಅಷ್ಟೇ ಶಕ್ತಿ, ಅಷ್ಟೇ ಪ್ರಭಾವ ಹನುಮಂತನಿಗೂ, ಭೀಮನಿಗೂ, ಮಧ್ವಾಚಾರ್ಯನಿಗೂ ಅದ. ಇದನ್ನು ನಾವು ತಿಳ್ಕೋಬೇಕು ಮೊದಲು ಪ್ರಧಾನ. ಅದೇ ಈ ಋಷಿಗಳನ್ನು ಬಿಟ್ಟುಬಿಟ್ರೆ, ಋಷಿಗಳ ನಂತರದಲ್ಲಿ ಬರ್ತಕ್ಕಂಥ ಗರುಡ, ಶೇಷ, ರುದ್ರಾದಿಗಳಿದ್ದಾರಲ್ಲ, ಇವರು ಮೂಲ ರೂಪದಲ್ಲಿ ಇವರಿಗೆ ಒಂದು ಶಕ್ತಿ ಇರ್ತಾನೆ, ಪರಾಕ್ರಮ ಇರ್ತದೆ, ಜ್ಞಾನ ಇರ್ತದೆ. ಅಷ್ಟು ಜ್ಞಾನ ಅವತಾರದಲ್ಲಿ ಇರೋದಿಲ್ಲ. ಉದಾಹರಣೆಗೆ ಶೇಷ ಮಹಾಶಕ್ತಿ ಸಂಪನ್ನ, ಅಂದರೆ 14 ಲೋಕಗಳನ್ನು ಅನುರೂಪವಾಗಿ ಹೊತ್ತಿದ್ದಾನೆ. ವಾಯುಕೂರ್ಮದ ಮೇಲೆ ನಿಂತುಕೊಂಡು 14 ಲೋಕಗಳನ್ನು ತನ್ನ ತಲೆಯ ಮೇಲೆ ಭಗವಂತನ ಆರಾಧನಾ ರೂಪದಲ್ಲಿ ಹೊತ್ತಿದ್ದಾನೆ. ಇಂಥ ಮಹಾಬಲಶಾಲಿಯಾಗಿರ್ತಕ್ಕಂಥ ಶೇಷದೇವರು ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ಆ ಶೇಷ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿದ್ವೋ ಅಷ್ಟು ಶಕ್ತಿ ಸಾಮರ್ಥ್ಯಗಳು ಲಕ್ಷ್ಮಣನಿದ್ದಿಲ್ಲ. ಆದರೆ ಒಂದು ಸಮಯದಲ್ಲಿ ಮಾತ್ರ ಪ್ರಕಟ ಆಗ್ತದೆ, ಅದು ಪರಮಾತ್ಮನ ಪರಮಾನುಗ್ರಹದಿಂದ. ಎಲ್ಲಿ? ಯುದ್ಧರಂಗದಲ್ಲಿ, ರಾಮರಾವಣರ ಯುದ್ಧರಂಗದಲ್ಲಿ ರಾವಣನ ಬಾಣದಿಂದ ಲಕ್ಷ್ಮಣ ಮೂರ್ಛಿತನಾಗ್ತಾನೆ, ಮೂರ್ಛೆ ಹೊಂದಿ ಬಿದ್ದು ಬಿಡ್ತಾನೆ. ಬಿದ್ದಾಗ ರಾವಣ ಏನು ಮಾಡ್ತಾನೆ ಗೊತ್ತಾ? ಈ ಲಕ್ಷ್ಮಣನನ್ನು ಎತ್ತಿಕೊಂಡು ಲಂಕಾಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಬಂದು ಎತ್ತಬೇಕು ಅಂತಂದಾಗ, ಯಾಕಂದರೆ ಅವನಿಗೆ ಒಂದು ಅಹಂಕಾರ, ಕೈಲಾಸ ಪರ್ವತವನ್ನು ಎತ್ತಿದವನು ನಾನು, ಈ ಸಣ್ಣ ಮಾನವನಾಗಿರ್ತಕ್ಕಂಥ ಈ ಲಕ್ಷ್ಮಣನ ಸುಮ್ಮನೆ ಒಂದು ಕೈಯಿಂದ ಎತ್ಕೊಂಡೋಗಿ ರಥದಲ್ಲಿ ಹಾಕಿ ನಾನು ಲಂಕಾಕ್ಕೆ ಹೋಗ್ತೀನಿ ಅಂತ ಬರ್ತಾನೆ. ರಾವಣ ಬಂದು ಲಕ್ಷ್ಮಣನ ಎತ್ತಬೇಕು ಅಂತ ಸಿದ್ಧನಾದಾಗ ಭಗವಂತನ ಅನುಗ್ರಹದಿಂದ ಲಕ್ಷ್ಮಣನಿಗೆ ಅಂದರೆ ಮೂರ್ಛಿತನಾದ ಲಕ್ಷ್ಮಣನಿಗೆ ಮಾನಸಿಕವಾಗಿ ನಾನು ಶೇಷ ಎಂಬ ಆಲೋಚನೆ ಬರ್ತಾನೆ. ಯಾವಾಗ ಶೇಷನ ತನ್ನ ಮೂಲ ರೂಪದ ಸ್ಮರಣೆ ಬಂದು ಕೂಡಲೇ ರಾವಣನಿಗೆ, ಕೈಲಾಸ ಪರ್ವತ ಎತ್ತಿದ ರಾವಣನಿಗೆ ಲಕ್ಷ್ಮಣನ ಕೈಯನ್ನು ಎತ್ತಲಕ್ಕೂ ಆಗೋಲ್ಲ, ಅವನ್ನೇನು ಅಲ್ಲಾಡಿಸ್ಲಿಕ್ಕಾಗಲ್ಲ. ಆಗ ಬಿಟ್ಟು ಹೋಗ್ಬಿಡ್ತಾನೆ, ಲಕ್ಷ್ಮಣನ ಬಿಟ್ಟು ಹೋಗ್ತಾನೆ. ಇದು ಕಾಣಿಸ್ತದೆ. ಅಂದರೆ ಲಕ್ಷ್ಮಣನ ಜೀವನದಲ್ಲಿ ಒಮ್ಮೆ ಮಾತ್ರ
ಆ ಮೂಲ ರೂಪದಲ್ಲಿರುವ ಶಕ್ತಿವಂತ ಎಲ್ಲ ಕಾಲದಲ್ಲಿದ್ದಿಲ್ಲ. ಬಲರಾಮ ಲಕ್ಷ್ಮಣನ ಅವತಾರ, ಆದರೆ ಬಲರಾಮನಿಗೆ ಆ ಮೂಲ ರೂಪ ಲಕ್ಷ್ಮಣನಿಗೆ ಎಷ್ಟು ಜ್ಞಾನ ಇತ್ತು, ಎಷ್ಟು ಅದ್ಭುತವಾದ ಬಲಪರಾಕ್ರಮಗಳಿದ್ವು, ಅಷ್ಟು ಬಲರಾಮನಲ್ಲಿ ಇಲ್ಲ. ನಾವು ನೋಡ್ತೀವಿ, ಅದನ್ನು ಕಾಣಿಸ್ತದೆ ನಮಗೆ ಪುರಾಣಗಳಲ್ಲಿ ಸ್ಪಷ್ಟ ಕಾಣಿಸ್ತದೆ. ಹಾಗೆ ಎಲ್ಲದೇ ರುದ್ರದೇವರು ಅಶ್ವತ್ಥಾಮನಾಗಿ ಅವತಾರ ಮಾಡಿದರು. ಅಶ್ವತ್ಥಾಮನಾಗಿ ಅವತಾರ ಮಾಡಿದಾಗ ರುದ್ರದೇವರಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಮತ್ತು ಕಾಮನನ್ನು ಗೆದ್ದ ವ್ಯಕ್ತಿ ಅವನು, ಅಂದರೆ ಮನಸ್ಸಿನ ಅಭಿಲಾಷೆಗಳನ್ನೆಲ್ಲ ಗೆದ್ದವನು. ಅಂಥ ರುದ್ರದೇವರು ಅಶ್ವತ್ಥಾಮನಾಗಿ ಅವತಾರ ಮಾಡಿದಾಗ ಆ ದುರ್ಯೋಧನನ ಅನ್ನಕ್ಕೆ ಮಾರು ಹೋಗ್ತಾರೆ, ತಮ್ಮ ಮನಸ್ಸನ್ನು ಕಡಿಸಿಬಿಡ್ತಾರೆ. ದುರ್ಯೋಧನ ಮಾತನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನು ಹೇಳಿರ್ತಕ್ಕಂಥ ಪಾಂಡವರ ವಂಶ ನಿರ್ವಂಶ ಆಗಬೇಕೆಂಬುದನ್ನು ಒಪ್ಪಿಕೊಂಡು ಸಣ್ಣ ಮಕ್ಕಳಾಗಿರ್ತಕ್ಕಂಥ ಉಪಪಾಂಡವರನ್ನೆಲ್ಲ ಕೊಂದು ಬಿಡ್ತಾನೆ ಮಾತು. ಸೊ ಮೂಲ ರೂಪದಲ್ಲಿರ್ತಕ್ಕಂಥ ಶಕ್ತಿ ಜ್ಞಾನ ಅದು ಅದೇ ರುದ್ರಾವತಾರಿಯಾಗಿರ್ತಕ್ಕಂಥ ಅಶ್ವತ್ಥಾಮನಲ್ಲಿ ಬರಲಿಲ್ಲ. ಇದು ಭಗವತ್ ಸಂಕಲ್ಪ. ಸೊ ಋಜುಗಳಿಗೆ ಮಾತ್ರ ಅವರು ಸಾಂಶರು ಎಲ್ಲಿ ಅವತಾರ ಮಾಡಿದರು, ಯಾವ ರೂಪದಿಂದ ಬಂದರು, ಯಾವ ದೇಶದಲ್ಲಿದ್ದರು, ಯಾವ ಕಾಲದಲ್ಲಿದ್ದರು, ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇರ್ತದೋ, ಎಷ್ಟು ಪರಾಕ್ರಮ ಇರ್ತದೋ, ಎಷ್ಟು ಜ್ಞಾನ ಇರ್ತದೋ ಅಷ್ಟು ಈ ಅವತಾರ ಕಾಲದಲ್ಲಿ ಇರ್ತದೆ. ಅದೇ ಗರುಡ ಶೇಷ ರುದ್ರರಿಂದ ಹಿಡ್ಕೊಂಡು ಕರ್ಮಾಭಿಮಾನಿ ಪುಷ್ಕರ ಇದ್ದಾನಲ್ಲ, ಅಲ್ಲಿವರೆಗೆ ಇರತಕ್ಕಂಥ ಯಾವ ದೇವತೆಗೂ ಕೂಡ ಮೂಲ ರೂಪದಲ್ಲಿದ್ದ ಶಕ್ತಿ ಸಾಮರ್ಥ್ಯಗಳು ಇರ್ತಾವೆ ಅಂತ ಅಂದರೆ ಇರೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಬರಬಹುದು. ಈಗಲೇ ಹೇಳಿದ್ನಲ್ಲ, ಲಕ್ಷ್ಮಣನಿಗೆ ಒಂದು ಸಮಯದಲ್ಲಿ ಮೂಲ ರೂಪದ ಸ್ಮರಣೆ ಬಂದು ಆ ಶಕ್ತಿ ಬಂದುಬಿಡ್ತು. ಅದು ಎಲ್ಲ ಕಾಲದಲ್ಲಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಆ ಮೂಲ ರೂಪದಲ್ಲಿದ್ದ ಶಕ್ತಿ ಇರ್ತದ ಅಂತ ಹೇಳೋಕ್ಕೆ ಬರೋದಿಲ್ಲ, ಇರದಲ್ಲ ಅಂತಲೂ ಅಂದರೆ ಇರಬಹುದು, ಇಲ್ಲದೇ ಇರಬಹುದು. ಇದು ಗರುಡ ಶೇಷರಿಂದ ಹಿಡ್ಕೊಂಡು ಮುಂದಿನ ಎಲ್ಲ ದೇವತೆಗಳಿಗೆ ಅಂಶ ಅವತಾರ ಕಾಲದಲ್ಲಿ. ಅದೇ ಬ್ರಹ್ಮ ವಾಯು ಇವರೇನಿದ್ದಾರಲ್ಲ, ಸರಸ್ವತಿ ಭಾರತಿ, ಇವರು ಯಾವಾಗ ಎಲ್ಲಿ ಅವತಾರ ಮಾಡಿದರೂ ಕೂಡ ಮೂಲ ರೂಪಕ್ಕೆ ಅಷ್ಟು ಜ್ಞಾನ ಭಕ್ತಿ ಶಕ್ತಿಗಳು ಇರ್ತಾವೋ ಅಷ್ಟು ಇಲ್ಲಿರ್ತಾವೆ ಮಾತು. ಮತ್ತೊಂದು ಉದಾಹರಣೆ ಹೇಳ್ತೀನಿ. ಹನುಮಂತನ ಭಕ್ತಿ ನೋಡಿರಿ, ನಮಗೆ ಗೊತ್ತಾಗ್ತದೆ. ಎಲ್ಲಿಯಾದರೂ ರಾಮಾಯಣದಲ್ಲಿ ಹನುಮಂತನ ಭಕ್ತಿ ಕುಂಠಿತವಾದಂತೆ, ರಾಮನ ಬಗ್ಗೆ ಏನಪ್ಪ ಯಾಕೆ ಸುಮ್ಮನೆ ಭಕ್ತಿ ಮಾಡ್ತೀವಿ, ಇದು ಏನು ರಾಮ ದೇವರು ಅಲ್ಲೋ ಎಂಬ ಆಲೋಚನೆಯಾಗಲಿ ಹನುಮಂತ ದೇವರಿಗೆ ಬರಲಿಲ್ಲ. ಹನುಮಂತನ ಬಗ್ಗೆ ರಾಮನ ಬಗ್ಗೆ ಇದ್ದ ಜ್ಞಾನ ಹನುಮಂತನಲ್ಲಿ ಎಲ್ಲಿ ಕಮ್ಮಿ ಆಗಲಿಲ್ಲ. ಅದೇ ಶೇಷದೇವರು ಯಾರು ಬಲರಾಮನಾಗಿ ಅವತಾರ ಮಾಡಿದರು. ಸ್ವಲ್ಪ ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ರಾಮನ ಮೇಲೆ ವಿಚಿತ್ರವಾದ ಭಕ್ತಿ ಆ ಮೂಲ ರೂಪದಲ್ಲಿ ಎಷ್ಟಿತ್ತು ಅಷ್ಟೇ ಇದೆ. ಅದೇ ಶೇಷನೇ ಬಲರಾಮನಾಗಿ ಅವತಾರ ಮಾಡಿದಾಗ ಕೃಷ್ಣನನ್ನು ಎಷ್ಟೋ ಬಾರಿ ಅವಮಾನ ಮಾಡ್ತಾನೆ. ಕೃಷ್ಣ ನನ್ನ ತಮ್ಮ ಎಂಬ ಭಾವನೆಯಲ್ಲಿ ಹೋಗ್ತಾನೆ. ಸಾಕ್ಷಾತ್ ಪರಬ್ರಹ್ಮ ಎಂಬ ಆಲೋಚನೆ ಅವನಿಗೆ ಬರೋದು, ಯಾರಿಗೆ ಬರೋದಿಲ್ಲ? ಬಲರಾಮನಿಗೆ ಬರೋದಿಲ್ಲ. ಶೇಷಾವತಾರಿಯಾದ ಬಲರಾಮನಿಗೆ ಬರೋದಿಲ್ಲ. ಆ ಜ್ಞಾನ ಆ ಭಕ್ತಿಗಳು ಬಲರಾಮ ಅವತಾರದಲ್ಲಿ ಶೇಷನಿಗೆ ಇರೋದಿಲ್ಲ. ಸೊ ಒಂದು ನಾವು ಚಿಂತನೆ ಮಾಡಬೇಕು, ಸಾಂಶರು ಅಂತಂದರೆ ಎಲ್ಲ ಕಡೆ ಒಂದೇ ಕಾಲದಲ್ಲಿ ಅನಂತ ರೂಪಗಳಿಂದ ಧರಿಸಬಲ್ಲ ಶಕ್ತಿ ಉಳ್ಳವರಿಗೆ ಸಾಂಶರು ಅಂತಾರೆ. ಇದು ಬ್ರಹ್ಮ ವಾಯು ಭಾರತಿ ಋಜುಗಳು ಏನಿದ್ದಾರಲ್ಲ, ಇವರಿಗೆ ಆ ಶಕ್ತಿ ಅದೇ. ಆನಂತರದಲ್ಲಿ ಗರುಡ ಶೇಷಾದಿಗಳಿಂದ ಹಿಡ್ಕೊಂಡು ಎಲ್ಲ ತತ್ವಾಭಿಮಾನಿಗಳಿಗೆ ಆ ಶಕ್ತಿ ಅದೇ. ಆದರೆ ವಿವಕ್ಷ ಏನದಂದರೆ ಋಜುಗಳು ಎಲ್ಲಿ ಎಷ್ಟು ರೂಪಗಳಿಂದ ಅವತಾರ ಮಾಡಿದರು, ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿರ್ತಾವೋ ಅಷ್ಟೇ ಇರ್ತದೆ. ಅದೇ ಗರುಡ ಶೇಷ ರುದ್ರಾದಿಗಳಿಗೆ ಮುಂದಿನ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಅಷ್ಟೇ ಶಕ್ತಿ ಇರ್ತದೆ, ಅಷ್ಟೇ ಜ್ಞಾನ ಇರ್ತದೆ ಅಂತ ಮಾತ್ರ ಚಿಂತನೆ ಮಾಡಬಾರ್ದು. ಇದರಲ್ಲಿ ಮತ್ತೊಂದು ದೊಡ್ಡ ಪ್ರಮೇಯ ಅದ, ಅದನ್ನು ತಿಳ್ಕೊಂಡೇ ತಿರಬೇಕು. ನಾವು ತಿಳ್ಕೊಂಡಾಗೆ ನಮ್ಮ ಜ್ಞಾನ ನಿಜವಾಗ್ತದೆ. ಇದೇ ತತ್ವಾಭಿಮಾನಿ ದೇವತೆಗಳು ಅಂದರೆ ಬ್ರಹ್ಮದೇವರಿಂದ ಹಿಡ್ಕೊಂಡು, ಬ್ರಹ್ಮದೇವರು ಅವ್ಯಕ್ತ ಮಹತ್ತತ್ವಕ್ಕೆ ಅಭಿಮಾನಿಗಳು, ವಿಜ್ಞಾನ ತತ್ವಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು. ನಂತರದಲ್ಲಿ ಮನಸ್ತತ್ವಕ್ಕೆ ಅಹಂಕಾರ ತತ್ವಗಳಿಗೆ ಗರುಡ ಶೇಷ ರುದ್ರರು, ಇವರೆಲ್ಲ ಅವತಾರ ಮಾಡಿ ಇವರೆಲ್ಲರೂ ಕೂಡ ಅದಕ್ಕೆ ಅಭಿಮಾನ. ಅವರು ಬ್ರಹ್ಮಾಂಡದಲ್ಲಿ ಇದ್ದಾರೆ, ಪಿಂಡಾಂಡದಲ್ಲಿ ಇದ್ದಾರೆ. ನಮ್ಮ ದೇಹದಲ್ಲಿ 24 ತತ್ವಗಳವೆ. ಈ 24 ತತ್ವಗಳಲ್ಲಿ ಕೂಡ ಗರುಡ ಶೇಷ ರುದ್ರಾದಿಗಳಿದ್ದಾರೆ, ಬ್ರಹ್ಮವಾಯುಗಳು ಇದ್ದಾರೆ. ಆದರೆ ಆಶ್ಚರ್ಯ ಏನು ಗೊತ್ತನಾ? ರುದ್ರಾದಿಗಳು ಅಂಶ ರೂಪದಿಂದ ಅಂದರೆ ಬೇರೆ ಬೇರೆ ರೂಪಗಳನ್ನು ಧಾರಿಸಿ
ನಮ್ಮ ಪಿಂಡಾಂಡದಲ್ಲೋ ಬ್ರಹ್ಮಾಂಡದಲ್ಲೋ ಅಥವಾ ದೇಹದಲ್ಲೋ ಮತ್ತು ಅವತಾರಗಳಲ್ಲಿ ಬಂದಾಗ ಅವತಾರಗಳಲ್ಲಿ ಆ ಶಕ್ತಿ ಇರೋದಲ್ಲ ಹೊರತಾಗಿ ಪಿಂಡಾಂಡದಲ್ಲಿ ತತ್ವಗಳಿಗೆ ಅಭಿಮಾನಿಯಾಗಿದ್ದಾಗ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇರ್ತೋ ಅಷ್ಟೇ ಇರ್ತದೆ. ಇದು ಮಾತ್ರ ಮರಿಬಾರ್ದು. ಅಂದರೆ ಗರುಡ ಶೇಷ ರುದ್ರರು ಕೂಡ ನಮ್ಮ ದೇಹದಲ್ಲಿರುವ ತತ್ವಗಳಿಗೆ ಅಭಿಮಾನಿಗಳಾಗಿ ವ್ಯಾಪಾರ ಮಾಡುವಾಗ ಮೂಲ ರೂಪದಲ್ಲಿ ಅಂದರೆ ಮನಸ್ತತ್ವಕ್ಕೆ ಅಭಿಮಾನಿಗಳು ರುದ್ರದೇವರಲ್ವ, ಆ ರುದ್ರದೇವರಿಗೆ ಮೂಲ ರೂಪ ರುದ್ರದೇವರೇನಿದ್ದಾರಲ್ಲ ಅಲ್ಲಿ ಎಷ್ಟು ಶಕ್ತಿ ಅದನೋ ಅಷ್ಟೇ ಶಕ್ತಿ ನಮ್ಮ ಮನಸ್ಸಿನಲ್ಲಿ ತತ್ವಕ್ಕೆ ಅಭಿಮಾನಿಯಾಗಿ ವ್ಯಾಪಾರ ಮಾಡುವಾಗಿರ್ತದೆ. ಅದೇ ರುದ್ರದೇವರು ಕಿರಾತನಾಗಿಯೋ ಅಶ್ವತ್ಥಾವನಾಗಿಯೋ ಮತ್ತೊಂದು ರೂಪದಿಂದ ಅವತಾರ ಮಾಡಿದಾಗ ಆ ಶಕ್ತಿ ಸಾಮರ್ಥ್ಯ ಅವತಾರಗಳಲ್ಲಿ ಇರೋದಿಲ್ಲ. ಆದರೆ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿರುವ ತತ್ವಗಳಿಗೆ ಅಭಿಮಾನಿಯಾಗಿ ಅಲ್ಲಿ ವ್ಯಾಪಾರ ಮಾಡುವಾಗ ಮಾತ್ರ ಈ ತತ್ವಾಭಿಮಾನಿ ದೇವತೆಗಳಿಗೆ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿರ್ತಾವೋ ಅಷ್ಟೇ ಶಕ್ತಿ ಸಾಮರ್ಥ್ಯಗಳು ಇರ್ತಾವೆ ಎಂಬುದನ್ನು ಮರಿಬಾರ್ದು. ಈ ರೀತಿಯಾಗಿ ದೇವತೆಗಳಲ್ಲಿ ಸಾಂಶರು ನಿರಂಶರು ಎಂಬುದರ ಬಗ್ಗೆ ತಿಳ್ಕೊಂಡ್ವಿ. ಇಂಥವರಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಮಹಾಪ್ರಭುಗಳು ಯಾವ ಅಂಶದಿಂದ ಅವತಾರ ಮಾಡಿದ್ದಾರೆ. ಈಗಾಗಲೇ ಹೇಳಿದೆ, ಶಂಕುಕರ್ಣ ಅಂತಕ್ಕಂಥ ದೇವತೆ ಪ್ರಹ್ಲಾದನಾಗಿ ಅವತಾರ ಮಾಡಿದ ಅಂತ ಹೇಳ್ತಾರೆ. ಇವತ್ತಿನ ಎಲ್ಲ ಪಂಡಿತರು ಅದನ್ನು ಅಂಗೀಕಾರ ಮಾಡಿದ್ದಾರೆ. ಇವರು ಅದನ್ನೇ ಹೇಳ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಹಾರಾಯ. ಅವರ ಜ್ಞಾನದ ಮಟ್ಟ ಭಾಳ ದೊಡ್ಡದು, ನಾನು ಭಾಳ ಸಣ್ಣ ಜ್ಞಾನ ಇದ್ದವನು. ಆದರೆ ಒಂದು ತಥ್ಯ, ಆ ಶಂಕುಕರ್ಣ ಎಂಬ ದೇವತೆ ಯಾರು ಅಂತ ಹೇಳಿಲ್ಲ. ಅದು ಕರ್ಮಜ ದೇವತೆಯ, ಅನಾಖ್ಯಾತ ದೇವತೆಗಳ, ಮತ್ತು ಅಜಾನಜ ದೇವತೆಗಳ, ಅಥವಾ ಮುಂದೆ ಬರತಕ್ಕಂಥ ಬೇರೆ ಬೇರೆ ದೇವತೆಗಳ ಗುಂಪಿಗೆ, ಕರ್ಮಜ ಮುಂದಿನ ದೇವತೆಗಳ ಗುಂಪಿಗೆ ಸೇರಿದವರ, ಅದರ ಬಗ್ಗೆ ವಿವರಣೆ ಎಲ್ಲೂ ಇಲ್ಲ. ಯಾವ ಪುಸ್ತಕದಲ್ಲೂ, ಯಾವ ಹರಿಕಥಾಮೃತ ಸಾರದ ಯಾವ ತಾರತಮ್ಯದ ಪ್ರಕರಣಗಳಲ್ಲಾಗಲಿ ಅಥವಾ ವಿಜಯದಾಸರ ವಿಶಾಲವಾದ ಸುಳಾದಿಗಳ ತಾರತಮ್ಯ ಸುಳಾದಿಗಳಲ್ಲಾಗಲಿ ಈ ಶಂಕುಕರ್ಣನ ಬಗ್ಗೆ ಇದನ್ನು ಮೂಲ ರೂಪ ಯಾವುದು, ಅವನೇ ಮೂಲ ರೂಪನ, ಮೂಲ ರೂಪ ಆದರೆ ಅದು ಯಾವ ದೇವತೆಗೆ ಸಂಬಂಧಪಟ್ಟಿದ್ದು, ಅವನು ಯಾವ ಕಕ್ಷೆಗೆ ಸಂಬಂಧಪಟ್ಟವನು ಅಂತ ಹೇಳಿಲ್ಲ. ಸೊ ಆದ ಕಾರಣ ಶಂಕುಕರ್ಣ ಎಂಬುದನ್ನು ಈಗ ಸದ್ಯಕ್ಕೆ ಪಕ್ಕದಲ್ಲಿಡೋಣ. ವಿಜಯರಾಯರು ಏನು ಹೇಳ್ತಾರೆ ನಾನು ನಾನು ಈಗಾಗಲೇ ದಾಸರು ವ್ಯಾಸರಾಜರ ಬಗ್ಗೆ ದಾಸರ ರಚನೆಗಳಿಗೆ ಸಿಗುತ್ತಾವೆ ನಮಗೆ. ಯಾಕಂದರೆ ವ್ಯಾಸರಾಜರು ಹಿಂದಿನವರು ಪುರಂದರದಾಸ. ಸೊ ವ್ಯಾಸರಾಜರ ಬಗ್ಗೆ ಪುರಂದರದಾಸರು ಏನು ಹಾಡು ಮಾಡಿದ್ದಾರೆ ಅದು ನಮಗೆ ಸಿಕ್ಕಿಲ್ಲ. ಪುರಂದರದಾಸರು 4,75,000 ಕೀರ್ತನೆಗಳು ಮಾಡಿದ್ದಾರೆ. ಒಂದು ಕೀರ್ತನೆಯಾದರೂ ವ್ಯಾಸರಾಜರ ಮೇಲೆ ಸಿಕ್ಕಿದರೆ ಬಹಳ ಆನಂದ ಆಗ್ತಿತ್ತು. ಆದರೆ ಪುರಂದರದಾಸರು ವ್ಯಾಸರಾಜರನ್ನು ಕೊಂಡಾಡಿದಂತೆ ಇಲ್ಲ. ಆದರೆ ಒಂದು ಸುಳಾದಿ ಅದೇ, ಆ ಸುಳಾದಿಯಲ್ಲಿ ಏನದಂದರೆ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಬಂದ ಕುಹಯೋಗವನ್ನು ಪರಿಹಾರ ಮಾಡಲಿಕ್ಕಾಗಿ ಸಿಂಹಾಸನವನ್ನು ಏರ್ತಾರೆ. ವಿಜಯನಗರ ಸಾಮ್ರಾಜ್ಯಾಧಿಪತ್ಯವನ್ನು ಸ್ವೀಕಾರ ಮಾಡ್ತಾರೆ. ಆಗ ಸಿಂಹಾಸನದಲ್ಲಿ ತಾವು ಕೂಡ್ತಾರೆ. ಕೂತು ಆ ಕೃಷ್ಣದೇವರಾಯನಿಗೆ ಬಂದಿರತಕ್ಕಂಥ ಕುಹಯೋಗವನ್ನು ಪರಿಹಾರ ಮಾಡಿ ಅದನ್ನು ತಾವು ತಮ್ಮ ತಪಶಕ್ತಿಯಿಂದ ಅದನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವರ್ಣನೆಯಿಂದ ಕೂಡಿದ ಒಂದು ಸುಳಾದಿ ಅದೇ. ಆ ಸುಳಾದಿಯಲ್ಲಿ ಮಾತ್ರ ಗುರುಗಳ ಚಿಂತನೆ ಬರ್ತದೆ. ವ್ಯಾಸರಾಜರ ಬಗ್ಗೆ ಈ ರೀತಿ ಕುಹಯೋಗ ಪರಿಹಾರ ಮಾಡಿದವರು ಎಂಬ ರೀತಿಯಲ್ಲಿ ಬರ್ತಾರೆ. ಅಷ್ಟು ಬಿಟ್ಟರೆ ವ್ಯಾಸರಾಜರ ಸ್ತೋತ್ರಾತ್ಮಕವಾದ, ವ್ಯಾಸರಾಜರ ಪ್ರಾರ್ಥನಾತ್ಮಕವಾದ ಕೀರ್ತನೆ ಯಾವುದೂ ಪುರಂದರದಾಸರ ಸಾಹಿತ್ಯದಲ್ಲೂ ಸಿಕ್ಕಿಲ್ಲ. ಆದರೆ ಕನಕದಾಸರ ಕನಕದಾಸರದ್ದಾರಲ್ಲ, ಕನಕದಾಸರ ಸಾಹಿತ್ಯದಲ್ಲಿ ಏನಾದರೂ ವ್ಯಾಸರಾಜರ ಬಗ್ಗೆ ಚಿಂತನೆ ಇದೆ. ಯಾಕಂದರೆ ಲಾಸ್ಟ್ಗೆ ಕನಕದಾಸರು ವ್ಯಾಸರಾಜರ ಶಿಷ್ಯರಾದರು. ವ್ಯಾಸರಾಜರನ್ನೇ ತಮ್ಮ ಜೀವಿತೇಶ್ವರನಾಗಿ ಚಿಂತನೆ ಮಾಡಿದರು. ಅವರ ಕೀರ್ತನೆ ಅಲ್ಲದ ಅಂದರೆ ಅಲ್ಲಿ ಕೂಡ ಇಲ್ಲ. ಕನಕದಾಸರ ಇವತ್ತು ಉಪಲಬ್ಧ ಇರತಕ್ಕಂಥ ಸಾಹಿತ್ಯದಲ್ಲಿ ವ್ಯಾಸರಾಜರ ಸ್ತೋತ್ರ ಇಲ್ಲ. ಪುರಂದರದಾಸರಿಗೆ ಸಂಬಂಧಪಟ್ಟ ಕೀರ್ತನೆಗಳಲ್ಲಿ ವ್ಯಾಸರಾಜರ ಸ್ತೋತ್ರಾತ್ಮಕವಾದ ಒಂದು ಕೀರ್ತನೆ ಇಲ್ಲ. ಸುಳಾದಿಯಾದ ಅಂತ ಹೇಳಿದೆ, ಮರಿಬಾರ್ದು ನಾವು. ಅದರಂತೆ ಮುಂದೆ ಕನಕದಾಸರು ಅವರು ವ್ಯಾಸರಾಜರ ವರ್ಣನೆ ಮಾಡಿದಂತಿಲ್ಲ. ಆದರೆ ವಿಜಯದಾಸರೇ ಮೊದಲಾಗಿರ್ತಕ್ಕಂಥವರು ವ್ಯಾಸರಾಜರನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ಚೆನ್ನಾಗಿ ವರ್ಣನೆ ಮಾಡಿದರಲ್ಲಿ ಅವರು ಸ್ಪಷ್ಟ ಹೇಳ್ತಾರೆ. ವಿಜಯಪ್ರಭುಗಳು 2 ಕಡೆ ಹೇಳ್ತಾರೆ. ಒಂದು, ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಶೇಷಾಂಶ ಸಂಭೂತರು ಅಂತ ಸ್ಪಷ್ಟ ಮಾಡ್ತಾರೆ. ಅದೇ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಜಯರಾಯರು ಹೇಳುವಾಗ ಕೂಡ ಇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಾಮಾನ್ಯರಲ್ಲ, ಇವರು ಶೇಷಾಂಶರು ಅಂತ ಸ್ಪಷ್ಟ ಮಾಡ್ತಾರೆ ಮಾತು. ಇದಾದ ನಂತರ
ವಿಜಯರಾಯರು ವಾಚ್ಯವಾಗಿ ಅಂದರೆ ಸ್ಪಷ್ಟವಾಗಿ ತಮ್ಮ ಒಂದು ಕೀರ್ತನೆಯಲ್ಲಿ ಗುರುರಾಜರು, ಮಂತ್ರಾಲಯ ಮಹಾಪ್ರಭುಗಳು, ನನ್ನ ಜೀವಿತೇಶ್ವರನಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ಯಾರು ಸಾರಿ ಸಾರಿಗೆ ಈ ಚಿತ್ರ ತಾರತಮ್ಯ ತತ್ವದಿ ವಿಚಾರ ಭಾಗ್ಯವೇ ಇರಲಿ. ಅಲ್ಲಿ ಹೇಳ್ತಾರೆ, ಸ್ಮರಿಸಿ ಶರಣ ಕರುಣಾವಾರಿಧಿ ವಿಜಯ ವಿಠಲನ್ನು ಸ್ಮರಿಸಿ ಶೇಷಾಂಶ ಧರಿಸಿ ದೇಹವ ತಾಳ್ದ. ಇದು ಸ್ಪಷ್ಟವಾಗಿರತಕ್ಕಂಥ ವಾಕ್ಯ. ಅಂದರೆ ವಿಜಯ ವಿಠಲನ್ನು ಕರುಣಾನಿಧಿಯಾಗಿರತಕ್ಕಂಥ ವಿಜಯ ವಿಠಲ ಏನಿದ್ದಲ್ಲ ಪರಬ್ರಹ್ಮ, ಅವನ ಆಜ್ಞೆಯ ಪ್ರಕಾರ ಅವನ ಸ್ಮರಣೆ ಮಾಡಿ ನಮ್ಮ ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಶೇಷಾಂಶದಿಂದ ಅವತಾರ ಮಾಡಿದ್ದಾರೆ. ಶೇಷಾಂಶ ಧರಿಸಿ ದೇಹವ ತಾಳಿದ ಅಂತ ಸ್ಪಷ್ಟವಾಗಿರ್ತಕ್ಕಂಥ ಮಾತು. ಇದಾದ ಮೇಲೆ ಈ ವಿಜಯರಾಯರು ಏನು ಮಾಡ್ತಾರೆ ಗೊತ್ತನ, ತಮ್ಮ 2 ಕೀರ್ತನೆಗಳಲ್ಲಿ ಧ್ವನ್ಯರ್ಥದಲ್ಲಿ, ಅಂದರೆ ನೇರವಾಗಿ ಹೇಳೋದಿಲ್ಲ, ಆದರೆ ಅದರ ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ರಾಯರು ಶೇಷಾಂಶರು ಎಂಬುದು ಸ್ಪಷ್ಟ ಆಗ್ತಾರೆ. ಅದು ಯಾವುದು? ಸಾರಿ ಸಾರಿಗೆ ಅಂತಕ್ಕಂಥ ಒಂದು ಕೀರ್ತನೆ, ರಾಘವೇಂದ್ರ ಗುರುರಾಯ ರಮಣೀಯ ಕಾಯ ಅಂತಕ್ಕಂಥ ಒಂದು ಕೀರ್ತನೆ. ಅದಾದ ಮೇಲೆ ದುರಿತ ಜೀಮೂತವಾತ ಪೊರೆಯಯ್ಯ ಅಂತಕ್ಕಂಥ 2ನೇ ಕೀರ್ತನೆ. ಈ 2 ಕೀರ್ತನೆಗಳಲ್ಲಿ ವಿಜಯರಾಯರು ರಾಯರನ್ನು ವರ್ಣನೆ ಮಾಡ್ತಾ ಧ್ವನ್ಯರ್ಥದಲ್ಲಿ, ರಾಘವೇಂದ್ರ ಸ್ವಾಮಿಗಳೇ ನೀವು ಸಾಮಾನ್ಯರಲ್ಲ, ಸಾಕ್ಷಾತ್ ಭಗವಂತನಿಗೆ ಹಾಸಿಗೆಯಾಗಿ ಶೇಷಾಂಶ ಸಂಭೂತರಡಿವು ಅಂತ ಹೇಳ್ತಾರಮ್ಮ. ಇದು ಆದಮೇಲೆ ಆಶ್ಚರ್ಯಕರವಾದ ಸಂಗತಿ ಅಂದರೆ ವ್ಯಾಸರಾಜರ ಗೋಪಾಲದಾಸರು ಹೇಳ್ತಾರೆ ಈ ಮಾತನ್ನು. ಗೋಪಾಲದಾಸರು ಕೂಡ ತಮ್ಮ ವಿಜಯರಾಯ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಶೇಷಾಂಶರು ಅಂತಕ್ಕಂಥ ಮಾತನ್ನು ಸ್ಪಷ್ಟ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ವಂದಿಸಿ ನೋಡುವ ಬಾರೆ ಎಂಬ ಒಂದು ಕೀರ್ತನೆ ಅದೇ. ಅದರಲ್ಲಿ ಶೇಷಾಂಶ ಪ್ರಹ್ಲಾದ ವ್ಯಾಸ ಮುನಿಯ ರಾಘವೇಂದ್ರ, ಇದು ಗೋಪಾಲದಾಸರು ಮಾಡಿರ್ತಕ್ಕಂಥ ಸ್ಪಷ್ಟವಾದ ಮಾತು. ವಂದಿಸಿ ನೋಡುವ ಬಾರೆ ಎಂಬ ಕೀರ್ತನೆಯಲ್ಲಿ ಗೋಪಾಲದಾಸರು ಹೇಳ್ತಾರೆ, ಶೇಷಾಂಶ ಪ್ರಹ್ಲಾದ ವ್ಯಾಸ ಮುನಿಯೇ ರಾಘವೇಂದ್ರ ಅಂತ ಹೇಳ್ತಾರೆ. ಸೊ ಗೋಪಾಲದಾಸನ ಮಾತಿನಿಂದ ಕೂಡ ರಾಯರು ಶೇಷಾಂಶರು ಅಂತ ಸ್ಪಷ್ಟ ಆಗ್ತದೆ. ಮತ್ತು ಇದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ಮತ್ತೆ ಆಮೇಲೆ ಚಿಂತನೆ ಮಾಡೋಣ. ಇದಾದ ಮೇಲೆ ವಿದ್ಯಾರತ್ನಾಕರರು ಅಂಥೇಳಿ ವ್ಯಾಸರಾಜರ ಪರಂಪರೆಯಲ್ಲಿ ಬಂದವರು, ಆ ಸಿಂಹಾಸನದಲ್ಲಿ ಬಂದವರು, ವ್ಯಾಸರಾಯ ಮಠದಲ್ಲಿ ಒಬ್ಬ ಯತಿಗಳು, ಅಂದರೆ ಹಿಂದಿನವರು, ವ್ಯಾಸರಾಜರ ನಂತರದಲ್ಲಿ ಬಂದವರು. ಇವರು ವ್ಯಾಸವಿಜಯ ಅಂತ ಒಂದು ಬರೆದಿದ್ದಾರೆ. ಆ ವ್ಯಾಸವಿಜಯದಲ್ಲಿ ತಮ್ಮ ಗುರುಗಳಾದ, ತಮ್ಮ ಮೂಲ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಜರ ಬಗ್ಗೆ ಹೇಳ್ತಾರೆ, ಅವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶ ಭೃತ್ ಅಂತಾರೆ. ನಮ್ಮ ಗುರುಗಳಾದ ವ್ಯಾಸರಾಜರು ಈ ಭೂಮಿಯಲ್ಲಿ ಅವತಾರ ಮಾಡಿದರು. ಯಾವ ರೀತಿ ಅವತಾರ ಮಾಡಿದರು ಅಂದರೆ ನಾಗಾಧಿಪಸ್ಯಾಂಶ ಭೃತ್, ನಾಗ ಅಂದರೆ ಶೇಷನ ಅಂಶವನ್ನು ಧಾರಣ ಮಾಡಿ ಅವತಾರ ಮಾಡಿದರು ಅಂತಂತಾರೆ. ಇದಾದ ಮೇಲೆ ಎಲ್ಲರಿಗಿಂತಲೂ ಅಪೂರ್ವವಾಗಿರತಕ್ಕಂಥ ಅಂದರೆ ಇವೆಲ್ಲ ಸ್ವಲ್ಪ ವಾದ ಮಾಡೋರು ಏನು ಮಾಡ್ತಾರೆ, ಕೆಲವೆಲ್ಲ ವಾದ ಮಾಡ್ತಾರೆ, ಧರಿಸಿ ಅಂತದಲ್ವ. ಧರಿಸಿ ಅಂದರೆ ಆವೇಶ ಅಂತ ಯಾಕೆ ಅರ್ಥ ಮಾಡ್ಬೋದು, ಅಂಶ ಅಂತ ಯಾಕೆ ಅರ್ಥ ಮಾಡಬೇಕು, ಹೀಗೆಲ್ಲ ಮಾಡ್ತಾರೆ. ಅವ್ರ ಪಾಂಡಿತ್ಯ, ದೊಡ್ಡ ಪಂಡಿತರಾದ ಕಾರಣ ಅವರ ಆಲೋಚನೆ ಹಾಗೆ ಬರ್ತಾರೆ, ಹಾಗೆ ಹೇಳ್ತಾರೆ. ಆದರೆ ಕೃಷ್ಣದೇವರಾಯ ವ್ಯಾಸರಾಜರಿಗೆ ಒಂದು ಭೂದಾನ ಮಾಡ್ತಾನೆ. ಆ ಭೂದಾನ ಮಾಡಿದಾಗ ಅದು ಇವತ್ತು ನಾವು ಬೆಂಗಳೂರು ಮ್ಯೂಸಿಯಂನಲ್ಲಿ ಆ ಶಿಲಾಶಾಸನವನ್ನು ನೋಡ್ಬೋದು ನಾವು. ಭೂದಾನ ಮಾಡಿದಾಗ ವ್ಯಾಸರಾಜರಿಗೆ ಒಂದು ಪತ್ರ ಬರೆಕೊಡ್ತಾನೆ. ಆ ಪತ್ರ ಕಾಗದದಲ್ಲಿ ಬರೆದಿಲ್ಲ, ಶಿಲೆಯಲ್ಲಿ ಬರೆದಿದ್ದಾನೆ. ಆ ಶಿಲೆಯಲ್ಲಿ ಬರೆದಾಗ ಎಂಥ ಅದ್ಭುತವಾದ ಮಾತಾಡಿದ್ದಾರೆ ಅಂದರೆ, ನಿಗಮಾಗಮ ನಿರ್ಣಾಯಕ ನಿರ್ಜರಾಧೀಶ ಮಂತ್ರಣೆ ನೃಪೇಂದ್ರ ಮಕುಡ ರತ್ನ ನೀರಾಜದ ನಿಜಾಂಘ್ರಿಗ್ರಯೇ ನಿರಹಂಕಾರ ಚಿತ್ತಾಯ ನೀತಿ ಮಾರ್ಗೋಪದೇಶಿನೇ ಶೇಷಾಯ ನರವೇಷಾಯ. ಇದು ಭಾಳ ಅಂಡರ್ಲೈನ್ ಮಾಡಿಕೊಂಡಿರಲಿ. ಇಲ್ಲಿ ಯಾವ ಧರಿಸಿ ಪರಿಸಿ ಎಂಬ ಶಬ್ದ ಇಲ್ಲಿ ಶೇಷಾಯ. ಇದು ಕೃಷ್ಣದೇವರಾಯ ವ್ಯಾಸರಾಜರಿಗೆ ಭೂದಾನ ಮಾಡುವಾಗ ಬರೆಸಿಕೊಟ್ಟ ಶಿಲಾಶಾಸನ. ಆ ಶಿಲಾಶಾಸನದಲ್ಲಿ ಏನದೆ, ಶೇಷಾಯ ನರವೇಷಾಯ. ವ್ಯಾಸರಾಜರು ಯಾರೂ ಅಲ್ಲ, ನರನ ವೇಷದಲ್ಲಿರುವ ಸಾಕ್ಷಾತ್ ಶೇಷನೇ ಅಂತ ಹೇಳ್ತಾರೆ. ಶೇಷಾಯ ನರವೇಷಾಯ,
ಮಾನವನ ವೇಷದಲ್ಲಿ ಬಂದಿರತಕ್ಕಂಥ ಶೇಷದೇವರಿಗೆ ನಾನು ಈ ಭೂದಾನ ಮಾಡ್ತಾ ಇದ್ದೇನೆ. ವ್ಯಾಸರಾಜರು ಬೇರೆಯಲ್ಲ, ಶೇಷದೇವರು ಬೇರೆಯಲ್ಲ ಎಂಬುವ ಅರ್ಥದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯಾರು? ಕೃಷ್ಣದೇವರಾಯ. ಇದರಿಂದ ನಮಗೆ ಅರ್ಥ ಆಗ್ತದೆ. ಸೊ ವಿಜಯರಾಯರ ಮಾತು, ಗೋಪಾಲದಾಸರ ಮಾತು, ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿದ್ಯಾ ರತ್ನಾಕರರು ಮಾಡತಕ್ಕಂಥ ವ್ಯಾಸ ವಿಜಯದಲ್ಲಿರುವ ವಾಕ್ಯ ಇವೆಲ್ಲವೂ ಕೂಡ ಮತ್ತು ಕೃಷ್ಣದೇವರಾಯ ಬರೆಸಿದ ಶಿಲಾಶಾಸನ ಇವುಗಳ ದ್ವಾರ ನಮಗೇನು ಸ್ಪಷ್ಟ ಆಗ್ತದೆ? ವ್ಯಾಸರಾಜರು ರಾಘವೇಂದ್ರ ಸ್ವಾಮಿ ಅಂದರೆ ವ್ಯಾಸರಾಜರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಇವರು ಸಾಕ್ಷಾತ್ ಶೇಷಾವತಾರಿಗಳು, ಶೇಷಾಂಶ ಸಂಭೂತರು ಅಂತ ಸ್ಪಷ್ಟ ಆಗ್ತದೆ ಮಾತು. ಇನ್ನು ಮುಂದೆ ಇನ್ನು ಯಾವ್ಯಾವ ದಾಸರು ಏನು ಹೇಳಿದ್ದಾರೆ ಅದನ್ನು ಇನ್ನೂ ವಿಸ್ತಾರವಾಗಿ ನೋಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.